ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ನೇತ್ರ ಆರಾಧ್ಯ ಲಾಗ್ಸ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ನಾವು ಹೊರಟಿದ್ದು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ. ಮೈಸೂರಿಂದ 7:30 ಟ್ರೈನ್ ಬುಕ್ ಆಗಿತ್ತು. ನಾನು ನನ್ನ ಕಸಿನ್ ಫ್ಯಾಮಿಲೀಸ್ ಎಲ್ಲ ಹೊರಟ್ವಿ. ಹಾಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಬೇಜಾರಾಗ್ತಿದೆ ಅಂತ ಹೇಳಿ ಲೂಡೋ ಆಡೋಣ ಅಂತ ಆಡ್ತಿದ್ವಿ. ನಾನು ನೋಡಿದ್ದೀನಿ ಸೋತವರು ಟ್ರೀಟ್ ಕೊಡ್ಸೋದನ್ನ. ಬಟ್ ಇವ್ರು ಡಿಸೈಡ್ ಮಾಡಿದ್ರು ಯಾರು ಗೆಲ್ತಾರೆ ಅವರು ಸ್ನ್ಯಾಕ್ಸ್ ಕೊಡಿಸ್ಬೇಕು ಅಂತ ಹೇಳಿ. ಸರಿ ಅಂತ ಹೇಳಿ ಫಸ್ಟ್ ವಿನ್ ಆಗಿದ್ದು ಕೃಷ್ಣ, ನೆಕ್ಸ್ಟ್ ನಾನು, ಮೂರನೇದು ರಾಕಿ, ಲಾಸ್ಟ್ ಜೀವನ್ ಅವರು. ಬೆಳಿಗ್ಗೆ ನಾವು ಎಲ್ಲಿ ಟ್ರೈನ್ ಇಳಿತೀವಿ ಅಲ್ಲಿ ಕೃಷ್ಣ ಅವರು ನಮಗೆ ಟೀ ಕಾಫಿ ಸ್ನಾಕ್ಸ್ ಎಲ್ಲ ಕೊಡಿಸ್ಬೇಕು ಅಂತ ಹೇಳಿ ಡಿಸೈಡ್ ಆಗಿತ್ತು. ಸರಿ ಅಂತ ಹೇಳಿ ನಾವು ಲೂಡೋ ಎಲ್ಲ ಮುಗಿಸಿ ಮಲ್ಕೊಂಡ್ಮೇಲೆ ನಾವು ಬೆಳಿಗ್ಗೆ ಇಳೋಷ್ಟರಲ್ಲಿ ನಾವು ಇಳಿಯೋ ಸ್ಟೇಷನ್ ಬಂದಿತ್ತು. ನಾವು ಇಳಿಯೋ ಸ್ಟೇಷನ್ ಯಾವುದು ಅಂತಂದ್ರೆ ಸಾಗರ ಜಂಬುಗಾರು ಅಂತ ಹೇಳಿ. ಇದು ನಾವು ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ 6:50 7 ಆಗಿತ್ತು. ಅಂಡ್ ಎಲ್ಲ ಫುಲ್ ಕವರ್ ಆಗ್ಬಿಟ್ಟಿದ್ರು. ಚಳಿಗೆ ಸ್ವೆಟರು ಟೋಪಿ ಎಲ್ಲ ಹಾಕೊಂಡು ಕವರ್ ಆಗ್ಬಿಟ್ಟಿದ್ರು. ನೆಕ್ಸ್ಟ್ ನಾವು ಇಲ್ಲಿಂದ ಇಳಿದು ಹೋಗಿದ್ದು ಎಲ್ಲಿಗೆ ಅಂತಂದ್ರೆ ಟೀ ಕಾಫಿಗೆ. ಕೃಷ್ಣ ಅವ್ರದ್ದು ಪಾರ್ಟಿ ಆಗಿದ್ರಿಂದ ಇಲ್ಲೆಲ್ಲ ಟೀ ಕಾಫಿ ಚೆನ್ನಾಗಿ ಆರ್ಡರ್ ಮಾಡಿ ಎಲ್ಲ ತಗೊಂಡು ಕುಡಿದ್ವಿ. ಹಾಗೆ ಪಾಪು ಕೂಡ ಎಂಜಾಯ್ ಮಾಡ್ತಿದ್ದ, ಎಲ್ಲರ ಹತ್ರ ಟೀ ಕಾಫಿ ಇಸ್ಕೊಂಡು ಕುಡ್ಕೊಂಡು. ಅಂಡ್ ಇಲ್ಲಿ ಕಷಾಯ ಸ್ಪೆಷಲ್ ಆಗಿರುತ್ತೆ, ಅದನ್ನು ಕೂಡ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅಂಡ್ ಇಲ್ಲೆಲ್ಲ ಮುಗಿಸಿ ನಾವು ಹೊರಟಿದ್ದು ಎಲ್ಲಿಗೆ ಅಂತಂದ್ರೆ ಫ್ರೆಶ್ ಅಪ್ ಆಗಕ್ಕೆ. ಇಲ್ಲಿ ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ವಿಸಿಟ್ ಮಾಡಿದ್ದು ಶ್ರೀ ಶ್ರೀಧರ ಸ್ವಾಮಿ ಆಶ್ರಮ ಮಠ. ಅಂಡ್ ಇಲ್ಲಿ ಫಸ್ಟ್ ಕೆಳಗಡೆ ತೀರ್ಥ ಸ್ನಾನ ಅಂತ ಇರುತ್ತೆ, ಇಲ್ಲೂ ಬೇಕಿದ್ರೆ ನಾವು ಫ್ರೆಶ್ ಅಪ್ ಆಗ್ಬೋದು. ಅಂಡ್ ಇಲ್ಲಿ ಗೋಮುಖದಿಂದ ನೀರ್ ಬರ್ತಿದ್ಯಲ್ಲ, ಇದು ಕಾಡ್ ಮಧ್ಯದಿಂದ ಬರುವಂತ ನೀರಂತೆ. ಇಲ್ಲಿ ಎನಿ ಟೈಮ್ ನೀರ್ ಬರುತ್ತಂತೆ, ಯಾವಾಗ್ಲೂ ನಿಲ್ಲಲ್ಲ ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ಸ್ನಾನ ಮಾಡೋದ್ರಿಂದ ನಮ್ದು ಏನೇ ಚರ್ಮದ ಪ್ರಾಬ್ಲಮ್ ಇದ್ರೂ ಹೋಗುತ್ತೆ ಅಂತ ಹೇಳ್ತಾರೆ. ಅಂಡ್ ಇಲ್ಲೆಲ್ಲ ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದು ಮೇಲ್ಗಡೆ ಸ್ವಾಮಿಗಳ ಪಾದಿಕೆ ಸಮಾಧಿ ಇರುತ್ತಲ್ಲ ಅಲ್ಲಿಗೆ. ಅಂಡ್ ಅಲ್ಲಿ ಹೋಗ್ಬೇಕಿದ್ರೆ ಇದು ಸುತ್ತ ಕಾಡ್ ಮಧ್ಯ ಇರೋದ್ರಿಂದ ಫುಲ್ ಸುತ್ತ ಗ್ರೀನರೀಸ್ ಇತ್ತು. ಇಲ್ಲಿ ಮಧ್ಯ ಮೆಟ್ಲಿತ್ತು. ಹೋಗ್ಬೇಕಾದ್ರೆ ಫುಲ್ ಚೆನ್ನಾಗಿ ಆ ಗ್ರೀನರೀಸ್ ಮಧ್ಯ ನಡ್ಕೊಂಡು ಹೋಗ್ಬೇಕಾದ್ರೆ ಏನೋ ಒಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ರಾಕಿ ಅಂತೂ ನಾನು ಫಸ್ಟ್ ಹೋಗ್ತಿದ್ದೀನಿ ಅಂತ ಫುಲ್ ಎಲ್ಲ ಫಸ್ಟ್ ಜೋಶಲ್ಲಿ ಹತ್ತುತ್ತಾ ಇದ್ರು. ಆಮೇಲೆ ಮೇಲ್ಗಡೆ ಬಂದ್ವಿ, ಒಳಗಡೆ ಫುಲ್ ಕ್ಯಾಮ್ರಾ ಅಲೋ ಇಲ್ಲ ಕೂಡ ಹೊರಗಡೆಯಿಂದ ಕ್ಯಾಪ್ಚರ್ ಮಾಡಿದ್ವಿ ಸ್ವಲ್ಪ. ಆಮೇಲೆ ಒಳಗಡೆ ಹೋದ್ವಿ, ಒಳಗಡೆ ಎಲ್ಲ ಅವ್ರದ್ದು ಪಾದಿಕೆ ಸಮಾಧಿ ಎಲ್ಲ ಇತ್ತು, ಅದಕ್ಕೆಲ್ಲ ನಮಸ್ಕಾರ ಹಾಕೊಂಡು ನೆಕ್ಸ್ಟ್ ಹೊರಗಡೆ ಬಂದ್ವಿ. ಅಲ್ಲಿ ಸುತ್ತ ಅವರು ಜೀವನ ಹೇಗ್ ಮಾಡಿದ್ರು, ಅವ್ರು ಹೇಗ್ ದೀಕ್ಷೆ ತಗೊಂಡ್ರು ಅದ್ರ ಬಗ್ಗೆ ಎಲ್ಲ ಇತ್ತು. ಅಂಡ್ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಓದ್ಕೊಂಡು ಅವ್ರ ಜೀವನದ ಬಗ್ಗೆ ತಿಳ್ಕೊಂಡು ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡ್ಬೇಕಿದ್ರೆ ನವೀನ್ ಅವ್ರಿಗೆ ಅವಳು ತುಂಬಾ ಕಾಟ ಕೊಡ್ತಿದ್ಲು ಹಾಗೆ ಅಲ್ಲಿ ಸ್ವಲ್ಪ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಇಳಿತಾ ಇದ್ವಿ. ಅಲ್ಲೇ ತಿಂಡಿನೂ ಕೂಡ ಕೊಡ್ತಾರೆ, ತಿಂಡಿ ಎಲ್ಲ ತಿನ್ಕೊಂಡು ಇಳಿದ್ವಿ. ಅಲ್ಲಿ ಎಲ್ಲ ಬೇರೆ ಇನ್ನೊಂದು ಪ್ಲೇಸ್ಗೆ ವಿಸಿಟ್ ಮಾಡೋ ಜೋಶಲ್ಲಿ ಎಲ್ಲ ಇಳ್ಕೊಂಡು ಬೇಗ ಫಾಸ್ಟ್ ಆಗಿ ಹೋಗ್ತಾ ಇದ್ವಿ. ಅಂಡ್ ನೆಕ್ಸ್ಟ್ ಅಲ್ಲಿನ ಬಂದು ರಾಕಿ ನಾನು ಪಂಚೆ ಹಾಕಿದೀನಿ ಅಂತ ಹೇಳಿ ಫುಲ್ ಫೋರ್ಸ್ ಕೊಡ್ತಾ ಇದ್ರು. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಶ್ರೀರಾಮ ದುರ್ಗಾಂಬ ಟೆಂಪಲ್ಗೆ. ಇದು ಪಶ್ಚಿಮ ಘಟ್ಟದಲ್ಲಿ ಇರುವಂತದ್ದು. ಅಂಡ್ ಇಲ್ಲಿ ಒಂದು ಇತಿಹಾಸ ಇದೆ, ಏನಂತ ಅಂದ್ರೆ ದೇವಿ ಮಹಿಷಾಸುರನಿಗೆ ಒದ್ದದ್ರಿಂದ ಅವಾಗ ಈ ಹಳ್ಳಿಗೆ ಒದ್ದಳ್ಳಿ ಅನ್ನೋ ಹೆಸರಿತ್ತು. ಬಟ್ ಇವಾಗ ವರ್ದಳ್ಳಿ ಅಂತ ಆಗಿದೆ ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ನವರಾತ್ರಿ ಟೈಮ್ ಅಲ್ಲಿ ವಿಶೇಷ ಪೂಜೆ ಕೂಡ ನಡೆಯುತ್ತಂತೆ. ಅಂಡ್ ದೇವ್ರ ಕಾಲ್ ಕೂಡ ಒಂದ್ ಸೈಡಿಗಿದೆ. ಅಂಡ್ ಇದು ತುಂಬಾ ಪವರ್ಫುಲ್ ದೇವರು ಅಂತಾನು ಹೇಳ್ತಾರೆ. ಅಂಡ್ ನಾವು ಇಲ್ಲೆಲ್ಲ ಮುಗಿಸಿ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿದ್ವಿ. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ಅಂಡ್ ಇಲ್ಲಿ ಟೈಮಿಂಗ್ಸ್ ಏನು ಅಂತಂದ್ರೆ ಬೆಳಗ್ಗೆ 7 ಇಂದ 2 ವರೆಗೂ, ಆಮೇಲೆ ನೆಕ್ಸ್ಟ್ 4 ವರೆಗೂ ಇರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕೂತು ನೆಕ್ಸ್ಟ್ ನಾವು ಹೊರಟಿದ್ದು ಅಘೋರೇಶ್ವರ ಅನ್ನೋ ಟೆಂಪಲ್ಗೆ. ಇದು ಹೊಯ್ಸಳ ಕದಂಬ ಶೈಲಿಯಲ್ಲಿದೆ, ಹಳೇ ಕಾಲದಲ್ಲಿ ಕೆತ್ತಿರ್ತಾರಲ್ಲ ಆ ತರ ದೇವಸ್ಥಾನ ಇದು. ಒಳಗಡೆ ಶಿವಲಿಂಗ ಇತ್ತು. ಹಾಗೆ ಇಲ್ಲಿ ಫೋಟೋ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿದೆ, ಕೆತ್ತನೆ ಅದನ್ನೆಲ್ಲ ನೋಡ್ತಿದ್ರೆ ಸಕ್ಕದಾಗಿತ್ತು. ಹಾಗೆ ಇಲ್ಲಿ ಒಳಗಡೆ ಎಲ್ಲ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲೂ ಸ್ವಲ್ಪ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗೀತು. ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ. ನೆಕ್ಸ್ಟ್ ನಾವು ಹೊರಟಿದ್ದು ಎಲ್ಲಿಗೆ ಅಂತಂದ್ರೆ ಸಿಗಂದೂರು ಚೌಡೇಶ್ವರಿಗೆ. ಇಲ್ಲಿಗೆ ಹೋಗ್ಬೇಕಾದ್ರೆ ಲಾಂಚಲ್ಲಿ ಹೋಗ್ಬೇಕು. ಇಲ್ಲಿ ಕಾರು ಎಲ್ಲ ಒಳಗಡೆನೆ ಇರುತ್ತೆ, ನಾವು ಕೂಡ ಇಲ್ಲೇ ಲಾಂಚಲ್ಲಿ ಇರಬೇಕು. ಈ ತುದಿಯಿಂದ ಆ ತುದಿಗೆ ಹೋಗ್ಬೇಕು ಅಂತಂದ್ರೆ ನಾವು ಲಾಂಚಲ್ಲೇ ಹೋಗ್ಬೇಕು. ಅಂಡ್ ಇಲ್ಲಿ ನಾವು ಹೋಗ್ಬೇಕಾದ್ರೆ ಬಿಡ್ಸ್ ಕೂಡ ಕಟ್ತಾ ಇದ್ರು. ನೆಕ್ಸ್ಟ್ ಇನ್ 6 to 7 months ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ರು. ನೆಕ್ಸ್ಟ್ ನಾವು ಹೋಗ್ಬೋದು ಅಂತಂದ್ರೆ
ಮೇಲೆ ಕೂಡ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಎಲ್ಲಿಗೆ ಅಂತಂದರೆ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ. ಇಲ್ಲಿಗೆ ನಾವು ಟೆಂಪಲ್ಗೆ ಹೋಗಿ ಆ್ಯಂಡ್ ನಾವು ಮೊಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಮೊಡ್ಲಕ್ಕಿಗೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಮುಗಿಸ್ಕೊಂಡು ನಾವು ಹೋಗಿದ್ದು ಪ್ರಸಾದಕ್ಕೆ ಅಂತ ಹೇಳಿ. ದೇವ್ರ ಪ್ರಸಾದ ಅಂತಂದರೆ ಕೇಳಬೇಕಾ, ತುಂಬ ಸಖತ್ತಾಗಿತ್ತು. ಪಾಯಸ, ಅನ್ನ ಸಾಂಬಾರೆಲ್ಲ ಇತ್ತು. ಅಲ್ಲಿ ಮುಗಿಸ್ಕೊಂಡು ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು ಹಸು ಕೂಡ ಫೋಟೋಗೆ ಫೋಸ್ ಕೊಡ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವಿಲ್ಲಿಂದ ಹೊರಟಿದ್ದು ನೆಕ್ಸ್ಟ್ ಹೋಗ್ಬೇಕು ಅಂತಂದರೆ ಲಾಂಚಲ್ಲೇ ಕೂಡ ಹೋಗ್ಬೇಕು, ರೋಡಲ್ಲಿ ಹೋಗ್ಬೇಕು. ಡ್ರೈವರ್ ಹೇಳಿದ್ರು ಬೇರೆ ಕಡೆಯಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅಲ್ಲಿ ಚಿಕ್ಕ ಲಾಂಚ್ ಇದೆ, ಅಲ್ಲಿಂದ ಹೋಗ್ಬೋದು ಅಂತ ಹೇಳಿದ್ರು. ಅಲ್ಲಿ ಕರ್ಕೊಂಡೋದ್ರು. ಈವ್ನಿಂಗ್ ಆಗಿದ್ರಿಂದ ವ್ಯೂಸ್ ಮಾತ್ರ ಸಖತ್ತಾಗಿತ್ತು. ಅಲ್ಲೂ ಕೂಡ ಫೋಟೋಸು ಎಲ್ಲ ತೊಗೊಂಡ್ವಿ. ಯಾಕಂತಂದರೆ ಈವ್ನಿಂಗ್ ಟೈಮಲ್ಲಿ ಅದು ವ್ಯೂ ನೋಡೋಕ್ಕೆ ಸಖತ್ತಾಗಿರುತ್ತೆ. ನೀರು ಮಧ್ಯ ಅಲ್ಲಿ ಸುತ್ತ ಗ್ರೀನರೀಸು ತುಂಬ ಚೆನ್ನಾಗಿತ್ತು ಮಾತ್ರ. ಆಮೇಲೆ ಎಲ್ಲ ಮುಗಿಸಿ ನಾವು ಕೂಡ ಲಾಂಚಿಗೆ ಹೋದ್ವಿ. ಲಾಂಚಲ್ಲೂ ಕೂಡ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ಎಲ್ರಿಗೂ ರೇಗಿಸ್ಕೊಂಡು ತರಲೆ ಮಾಡಿಕೊಂಡು ಹಾಗೆ ಕೃಷ್ಣ ಅವರು ಕೂಡ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಆ್ಯಂಡ್ ನವೀನ್ ಅವ್ರು ಕೂಡ ಫೋಟೋಸ್ಗೆ ಬರ್ತಿರ್ಲಿಲ್ಲ. ಅವ್ರಿಗೂ ಸ್ವಲ್ಪ ಫೋಟೋಸ್ಗೆ ಬರೋಕ್ಕೆ ತಮಾಷೆ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗೆದು ನೆಕ್ಸ್ಟ್ ನಾವು ಹೋಗಿದ್ದು ಚಾಮುಂಡೇಶ್ವರಿ ಟೆಂಪಲ್ಗೆ. ಇದಂತೂ ಪವರ್ಫುಲ್ ಅಂತಲೇ ಹೇಳ್ಬೋದು. ಹೊರ್ಗಡೆಯಿಂದ ಹೋಗ್ಬೇಕಾದ್ರೇ ಒಂಥರ ಪಾಸಿಟಿವ್ ಎನರ್ಜಿ ಇತ್ತು ಒಳಗಡೆ ಹೋಗ್ಬೇಕಿದ್ರೆ. ಆ್ಯಂಡ್ ಇಲ್ಲಿ ವಿಶೇಷ ಏನಂತಂದರೆ ಫ್ರಂಟಲ್ಲಿ ಏನು ಫೇಸ್ ಇದೆ ಬ್ಯಾಕ್ ಸೈಡು ಕೂಡ ಅದೇ ಥರ ಫೇಸ್ ಇದೆ. ತುಂಬ ಒಂಥರ ಮಿರಾಕಲ್ ಅಂತಲೇ ಅನ್ನಿಸ್ತು. ತುಂಬ ಪವರ್ಫುಲ್ಲು. ಅಲ್ಲಿಂದ ನೆಕ್ಸ್ಟು ಮುಗಿಸ್ಕೊಂಡು ಹೊರಟಿದ್ದು ನಾವು ನೆಕ್ಸ್ಟು ಆಫ್ ರೋಡಿಗೆ. ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ರಾಜಾರಾಣಿ ರೋರರ್ ರಾಕೆಟ್ ಜೋಗ್ ಫಾಲ್ಸ್ಗೆ. ಇಲ್ಲಿಂದ ನಾವು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ 6 ಆಗಿತ್ತು ಅನಿಸುತ್ತೆ. 6 ಹೋದ್ವಿ. ವ್ಯೂ ಮಾತ್ರ ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೂ ಕೂಡ ಫೋಟೋಸು ಎಲ್ಲ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಹಾಗೆ ಈವ್ನಿಂಗ್ ಸನ್ಸೆಟ್ ನೋಡಿಕೊಂಡು ಎಲ್ಲ ಸಖತ್ತಾಗಿತ್ತು. ಆ್ಯಂಡ್ ನಾವು ಇಲ್ಲಿಂದ ಮತ್ತೆ 9:30ಗೆ ಮೈಸೂರಿಗೆ ಟ್ರೈನ್ ಇತ್ತು. ಇಲ್ಲಿ ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿಂದು ಹೊರಡೋಣ ಅಂತ ಹೇಳಿ ಹೊರಟ್ವಿ. ನಾವು ಮೈಸೂರಿಗೆ ಬೆಳಿಗ್ಗೆ ರೀಚ್ ಆಗೋಷ್ಟರಲ್ಲಿ 9 ಆಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.